ಸಿಎಂ ಡಿಕೆ ಶಿವಕುಮಾರ್ ಆಪ್ತ ಅಧಿಕಾರಿಗಳಿಗೆ ಉನ್ನತ ಹುದ್ದೆ. ತುಷಾರ್ ಗಿರಿನಾಥ್ ಸಿಎಂಗೆ ಅಪರ ಮುಖ್ಯ ಕಾರ್ಯದರ್ಶಿ ಹುದ್ದೆ. ಹೆಚ್ಚುವರಿಯಾಗಿ ಬೆಂಗಳೂರು ನಗರಾಭಿವೃದ್ಧಿ ಕಾರ್ಯದರ್ಶಿ ಹುದ್ದೆ. ರಾಜೇಂದ್ರ ಚೋಳನ್ ಸಿಎಂ ಕಾರ್ಯದರ್ಶಿ ಹುದ್ದೆ. ಹೆಚ್ಚುವರಿಯಾಗಿ ಕೆಪಿಸಿಎಲ್ ಎಂಡಿ ಆಗಿಯೂ ಕೂಡ ನೇಮಕ. ಇವರೆಲ್ಲ ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯ ಅಂತ ಗುರುತಿಸಿಕೊಂಡಿದ್ರು, ಆಪ್ತರು ಅಂತಲೂ ಕೂಡ ಕರೆಸ್ಕೊಳ್ತಾ ಇದ್ರು. ಹಾಗಾಗಿ ಅವರಿಗೆಲ್ಲ ಈ ಆದ್ಯತೆಯ ಮೇರೆಗೂ ಕೂಡ ಕೆಲಸವನ್ನ ಕೊಡಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ಅಧಿಕಾರಿಗಳಿಗೆ ಉನ್ನತ ಹುದ್ದೆ ಸ್ಥಾನಮಾನ ದೊರಕ್ತಾ ಇರೋದು. ತುಷಾರ್ ಗಿರಿನಾಥ್ ಸಿಎಂಗೆ ಅಪರ ಮುಖ್ಯ ಕಾರ್ಯದರ್ಶಿ ಹುದ್ದೆ. ಹೆಚ್ಚುವರಿಯಾಗಿ ಇವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಕಾರ್ಯದರ್ಶಿ ಹುದ್ದೆನೂ ಸಿಗ್ತಾ ಇದೆ. ರಾಜೇಂದ್ರ ಚೋಳನ್ಗೆ ಸಿಎಂ ಕಾರ್ಯದರ್ಶಿ ಹುದ್ದೆ. ಹೆಚ್ಚುವರಿಯಾಗಿ ಕೆಪಿಸಿಎಲ್ ಎಂಡಿ ಆಗಿಯೂ ಕೂಡ ನೇಮಕ ಆಗಿದ್ದಾರೆ. ಅಂದ್ರೆ ಯಾರು ಉನ್ನತ ಹುದ್ದೆಗೆ ಏರ್ತಾರೋ ಅವ್ರಿಗೆ ಸುತ್ತಮುತ್ತ ಇರೋರು ಕೂಡ ಹಾಗೆ ಸಪೋರ್ಟಿವ್ ಆಗಿರಬೇಕು, ಸಾಥ್ ಕೊಡಬೇಕು. ಆ ಮೆಂಟಾಲಿಟಿ ಅನ್ನೋದು ಕನೆಕ್ಟ್ ಆಗಬೇಕಲ್ವಾ. ಇವ್ರು ಹೇಳೋದು ಅವ್ರಿಗೆ ಅರ್ಥ ಆಗಬೇಕು, ಇವ್ರದ್ದು ಮೆಂಟಾಲಿಟಿ ಏನಿದೆ ಅವ್ರಿಗೆ ಗೊತ್ತಾಗಬೇಕು. ಹಾಗಾಗಿಯೇ ಕೆಲವೊಮ್ಮೆ ಯಾರ್ಯಾರು ಅಧಿಕಾರವನ್ನ ಪಡ್ಕೊಳ್ತಾರೋ ಅವ್ರು ಸುತ್ತಮುತ್ತ ಒಂದಷ್ಟು ಚೇಂಜಸ್ ಮಾಡ್ಕೊಳ್ತಾರೆ. ಎಲ್ಲವೂ ಗ್ರಿಪ್ಪಲ್ಲಿ ಇರಲಿ, ಸ್ವಲ್ಪ ನಮ್ಮ ಹೋಲ್ಡಲ್ಲೂ ಕೂಡ ಇರಲಿ, ನಮ್ಮ ಹೇಳ್ದಂಗೆ ಒಂಚೂರು ನಡೀಲಿ, ಆಮೇಲೆ ಏನು ನಡೀತಾ ಇದೆ, ಏನು ಆಗ್ತಿದೆ, ಏನು ಬಿಡ್ತಿದೆ ಅದು ಗೊತ್ತಾಗಲಿ ಅನ್ನುವಂಥ ಕಾರಣಕ್ಕಾಗಿ ಹಾಗೇನೆ ಈಗ ಡಿ ಕೆ ಶಿವಕುಮಾರ್ ಅವರು ಅವರ ಆಪ್ತ ಅಧಿಕಾರಿಗಳಿಗೆ ಹೊಸ ಹೊಸ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ. ಹೆಚ್ಚುವರಿಯಾಗಿಯೂ ಕೂಡ ಕೆಲವೊಂದಷ್ಟು ಹುದ್ದೆಗಳನ್ನು ಕೊಡಲಾಗಿದೆ.